ನೀವು ಬ್ಯಾಚುಲರ್ ಆಗಿದ್ದರೆ ಅಥವಾ ಒಬ್ಬರೇ ಇರ್ತೀರಾ ಯಾವುದಾದ್ರು ಊರಲ್ಲಿ ಅಂತ ಹೇಳಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಒಂದು ಮೊಟ್ಟೆ ಇದ್ದರೆ ಸಾಕು, ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಮಾಡ್ಕೋಬೋದು. ನೋಡಿ, ಒಂದು ಮೊಟ್ಟೆನ ಫಸ್ಟು ಬೇಯಿಸ್ಕೊಳ್ಳಿ. ನೀವು ಬೇಯಿಸ್ಕೊಂಡು ಅದ್ರ ಸಿಪ್ಪೆ ತೆಗೆದುಬಿಟ್ಟು ಅದು ಒಂದು ಚುಂಚ್ಕ ಅಥವಾ ಏನಾದ್ರು ಒಂದು ಫೋರ್ಕ್ ತೊಗೊಂಡು ಅದಕ್ಕೆ ಹೊಟ್ಟೆಗಳನ್ನು ಅಂದರೆ ತೂತುಗಳನ್ನು ಮಾಡಿಡಬೇಕು. ನೋಡಿ, ಈ ರೀತಿ ಸುಮ್ಮನೆ ಈ ರೀತಿ ಎಲ್ಲ ಕಡೆ ತೂತುಗಳನ್ನು ಮಾಡಿ ಪಕ್ಕದಲ್ಲಿಡಿ. ನಂತರ ಒಂದು ಕುಕ್ಕರ್ಗೆ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ನಾವಿಲ್ಲೇನು ಮೊಟ್ಟೆನ ಬೇಯಿಸಿಟ್ಟಿದ್ವಲ್ಲ ಆ ಮೊಟ್ಟೆನ ನಾವು ಇದರಲ್ಲಿ ಹಾಕಿಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಖಾರದ ಪುಡಿ ಮತ್ತು ಅರಶಿನ ಪುಡಿ ಬೇಗ ಹಾಕ್ಕೋಬೇಕು, ಎಣ್ಣೆಯಲ್ಲಿ ಬೇಗ ಕಪ್ಪಾಗುತ್ತೆ. ಅದರಿಂದ ನೋಡಿ, ಬೇಯಿಸಿದ ಮೊಟ್ಟೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದ್ರ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ, ಮೊಟ್ಟೆ ಬಣ್ಣ. ನೋಡಿ, ಈ ರೀತಿಯಾಗಿ. ಅಥವಾ ನೀವು 2 ಎಗ್ಗು ಅಥವಾ 2 ಮೊಟ್ಟೆಗಳನ್ನು ಮಾಡ್ತೀರಾ ಅಂದರೂ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಇದು ಸಿಂಗಲ್ ಇರೋರಿಗೆ ತುಂಬ ಉಪಯೋಗ. ಈ ಒಂದು ರೆಸಿಪಿ ಆರಾಮಾಗಿ ಮಾಡ್ಕೋಬೋದು, ಪಟ್ಟನಂಗಾಗುತ್ತೆ. ಇಲ್ಲಿ ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟೇ ಎಣ್ಣೆ ಸಾಕು, ಮತ್ತು ಇದಕ್ಕೆ ಎಣ್ಣೆ ಹಾಕಬೇಕು ಅಂತ ಇಲ್ಲ ಕುಕ್ಕರ್ಗೆ. ನೋಡಿ, ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದೇ ಎಣ್ಣೆಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನಿಮ್ಮ ಮಸಾಲೆ ಐಟಮ್ಗಳು ಮನೇಲಿ ಏನೇನಿರುತ್ತೆ ಎಲ್ಲನೂ ಹಾಕಿ ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕಂದ್ರೆ ಪರಿಮಳ ಬರಬೇಕು. ನಂತರದಲ್ಲಿ ಇಲ್ಲಿ ಒಂದು ಹೆಚ್ಚಿದ ಈರುಳ್ಳಿ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಜೊತೆಗೆ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಸಾಕಾಗುತ್ತೆ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅರ್ಧ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕೋದು ಬೇಡ, ಒಬ್ರಿಗೆ ಮಾಡ್ತಿದ್ದೀರಾ ಅಂದರೆ ಅರ್ಧ ಸಾಕಾಗುತ್ತೆ. ನೋಡಿ, ಅರ್ಧ ಟೊಮೆಟೊ ಹಣ್ಣು ಕಟ್ ಮಾಡಿದ್ದೀನಿ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಜೊತೆಗೆ ಹಾಕಿದ್ದೀನಿ. ನೋಡಿ, ಪಟ ಅಂತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ನೀವು ಚಿಕನ್ ಮಸಾಲ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಎಗ್ ಬಿರಿಯಾನಿ ಮಸಾಲ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿ ಕೂಡ ಹಾಕಿದ್ದೀನಿ. ನೋಡಿ, ಈರುಳ್ಳಿ ಅವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಬಿರಿಯಾನಿ ಪುಡಿ ಹಾಕಿದ್ದೀನಿ. ನಿಮ್ಗೆ ಯಾವ್ದಾದ್ರು ಬಿರಿಯಾನಿ ಹಾಕ್ಕೊಳ್ಳಿ. ನೋಡಿ, ಬಿರಿಯಾನಿ ಪೌಡರ್ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ. ಇದನ್ನು ಕೂಡ ಮಿಕ್ಸ್ ಮಾಡಬೇಕು. ಇಲ್ಲಿ ಎಣ್ಣೆ ಸ್ವಲ್ಪ ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ. ನೋಡಿ, ನಂತರದಲ್ಲಿ ನಾವು ಏನು ಫ್ರೈ ಮಾಡಿದ್ವಲ್ಲ ಎಗ್, ಆ ಎಗ್ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾನು ಒಂದು ಲೋಟ ತಗೊಂಡಿದ್ದೀನಿ. ಈ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಇದೇ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೇಮ್ ಲೋಟದಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕಿ. ನೀವು ಸಣ್ಣ ಲೋಟ ತೊಗೊಂಡಿದ್ದೀನಿ. ನೀರು ಹಾಕಿದ ಕೂಡಲೇ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಸೇರಿಸಬೇಕಾಗುತ್ತೆ. ನೋಡಿ, ಮಿಕ್ಸ್ ಆದಮೇಲೆ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನಂತರ 1 ಲೋಟ ಅಕ್ಕಿ ತೊಳೆದಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಪಟ್ಟನ ರೆಡಿ ಮಾಡ್ಕೋಬೋದು, ಬೇಗ ಆಗುತ್ತೆ. ಹಾಗೂ ತುಂಬ ಟೇಸ್ಟಿ, ರುಬ್ಬುವಂಥ ಅವಶ್ಯಕತೆಯೇ ಇಲ್ಲ ಇದಕ್ಕೆ. ನೋಡಿ, ಅಕ್ಕಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪುದೀನ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಅಕಸ್ಮಾತ್ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಅದನ್ನು ಬಿಡಿ, ನಡೆಯುತ್ತೆ. ನೋಡಿ, ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ಮುಚ್ಚಳ ಮುಚ್ಚಿ 3 ಅಥವಾ 2 ವಿಸಲ್ ಹಾಕಿಸ್ಕೋಬೇಕು. ನಾನು 3 ವಿಸಲ್ ಹಾಕಿಸ್ಕೊಳ್ತಾ ಇದ್ದೀನಿ. ನೋಡಿ, 3 ವಿಸಲ್ ಆದಮೇಲೆ ಕುಕ್ಕರ್ ಕೂಡ ಓಪನ್ ಮಾಡಿದ್ದೀನಿ. ನೋಡಿ, ಯಾವ ರೀತಿಯಾಗಿ ನಮಗೆ ಎಗ್ ಬಿರಿಯಾನಿ ರೆಡಿಯಾಗಿದೆ ಅಂತ. ನೀವು ಕೂಡ ಈ ರೀತಿಯಾಗಿ ಆರಾಮಾಗಿ ಎಗ್ ಬಿರಿಯಾನಿಯನ್ನು ಸಿಂಗಲ್ಸ್ ಇದ್ದೀರಾ ಅಥವಾ ಒಬ್ಬರೇ ಇದ್ದೀರಾ ಅಂತ ಹೇಳಿದ್ರೆ, ಮನೆಯಲ್ಲಿ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ನಾನ್ ವೆಜ್ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ನೋಡಿ, ಸಿಂಪಲ್ಲು ಹಾಗೂ ತುಂಬ ಸೂಪರಾಗಿ ನಮಗೆ ಎಗ್ ಬಿರಿಯಾನಿ ರೆಡಿಯಾಗಿದೆ. ಅದು ಕಡಿಮೆ ಸಮಯದಲ್ಲಿ ಒಂದು 10 ನಿಮಿಷದ ಒಳಗೆ ರೆಡಿಯಾಗುತ್ತೆ. ನೋಡಿ, ಈಗ ಒಂದು ಪ್ಲೇಟಲ್ಲಿ ಕೂಡ ಸರ್ವ್ ಮಾಡ್ಕೋಬೋದು ನೀವು. ಇದು ಹೇಳಬೇಕು ಅಂದರೆ ಇಬ್ಬರು ಆರಾಮಾಗಿ ತಿನ್ಬೋದು, ಅಷ್ಟೊಂದಿದೆ. ಒಂದು ಸಣ್ಣ ಲೋಟದಲ್ಲಿ ಹಾಕಿದ್ರು ನಮಗೆ ತುಂಬ ಒದಗುತ್ತೆ. ನೋಡಿ, ಇರ್ತೀನಿ ಒಂದು ಸಣ್ಣ ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ. ಮತ್ತೊಂದು ದೊಡ್ಡ ಪ್ಲೇಟಲ್ಲೂ ಕೂಡ ನಾನು ಎಲ್ಲನೂ ಹಾಕಿ ತೋರಿಸ್ತೀನಿ. ಅಂದರೆ ಈ ಪ್ಲೇಟಿಂದ ನಾನು ಬೇರೆ ಪ್ಲೇಟಲ್ಲಿ ಶಿಫ್ಟ್ ಮಾಡ್ತೀನಿ ನಾನು. ನೋಡಿ, ಈ ರೀತಿಯಾಗಿ ನಮಗೆ ಎಗ್ ಬಿರಿಯಾನಿ ರೆಡಿಯಾಗಿದೆ. ಈಗ ನೋಡಿ, ಎಲ್ಲನೂ ನಾನು ದೊಡ್ಡ ಪ್ಲೇಟಲ್ಲಿ ಹಾಕಿದ್ದೀನಿ. ಇಷ್ಟ ಆಗಿದೆ. ಇಬ್ಬರು ಆರಾಮಾಗಿ ತಿನ್ಬೋದು. ಒಬ್ಬರು ಇದ್ದೀರಾ ಅಂದರೆ 2 ಹೊತ್ತು ಆರಾಮಾಗಿ ಈ ರೀತಿ ತಿನ್ಬೋದು. ಹಾಗೂ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಬಂದು ಶೇರ್ ಮಾಡಿ. ತುಂಬ ರೆಸಿಪಿಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ನಮ್ಮ ಚಾನಲ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬಾಯ್.